ನಮಸ್ಕಾರ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸದ್ ಮಾಡ್ತಾ ಇರೋ ಸಮಾಚಾರ ಅಂದರೆ ಅದು ರಕ್ಷಿತಾ ಶೆಟ್ಟಿ ಮತ್ತು ಗಿಚ್ಚಿ ರಾಘವೇಂದ್ರ ಅವರ ರೊಮ್ಯಾಂಟಿಕ್ ಕೆಮಿಸ್ಟ್ರಿ. ಇವರಿಬ್ಬರ ವಿಡಿಯೋಗಳು ಎಷ್ಟು ವೈರಲ್ ಆಗ್ತಿವೆ ಅಂದರೆ ವಿವಾದ ಕೂಡ ಶುರುವಾಗಿದೆ. ಏನಿದು ಪೂರ್ತಿ ವಿಷಯ ತಿಳಿಯೋಣ ಬನ್ನಿ. ರಕ್ಷಿತಾ ಮತ್ತು ರಾಘು ಜೋಡಿ ಇತ್ತೀಚೆಗೆ ಬ್ಯಾಕ್ ಟು ಬ್ಯಾಕ್ 3 ಹಿಟ್ ಸಾಂಗ್ಗಳಿಗೆ ರೀಲ್ಸ್ ಮಾಡಿದ್ದಾರೆ. ಒಂದು ಕುಶಲವೇ ಕ್ಷೇಮವೇ, ಸೇವಂತಿಯೇ ಸೇವಂತಿಯೇ ಮತ್ತು ಈಗ ಲೇಟೆಸ್ಟ್ ಆಗಿ ಬಂದಿರೋ ದಿನವೆಲ್ಲ ಹಸಿವಿಲ್ಲ ಎಂಬ ಹಾಡಿಗೆ ಇವರಿಬ್ರು ಸಖತ್ತಾಗಿ ಸ್ಟೆಪ್ ಹಾಕಿದ್ದಾರೆ. ರಾಘು ಅವರ ನಟನೆ ಮತ್ತು ರಕ್ಷಿತ್ ಅವರ ಮುದ್ದಾದ ನೋಟ ನೋಡಿ ಆನ್ ಸ್ಕ್ರೀನ್ ಜೋಡಿ ತುಂಬಾ ಚೆನ್ನಾಗಿದೆ ಅನ್ನೋದು ಫ್ಯಾನ್ಸ್ ಅಭಿಪ್ರಾಯ. ಆದರೆ ಟ್ವಿಸ್ಟ್ ಏನಂದ್ರೆ ಈ ರೊಮ್ಯಾಂಟಿಕ್ ರೀಲ್ಸ್ ನೋಡಿ ಸ್ವತಃ ಮ್ಯೂಟೆಂಟ್ ರಘು ಅವರು ಒಂದು ಕಮೆಂಟ್ ಮಾಡ್ತಾರೆ. ಅದು ಏನು 3 ಬ್ಯಾಕ್ ಟು ಬ್ಯಾಕ್ ರೊಮ್ಯಾಂಟಿಕ್ ವಿಡಿಯೋಗೆ ಸ್ಟೆಪ್ ಹಾಕಿದ್ದೀರಾ, ಇರೋ ವಿಷಯನ ಗಿಲ್ಲಿಗೆ ಹೇಳ್ತೀನಿ ಅಂತ ಕಮೆಂಟ್ ಮಾಡಿದ್ದಾರೆ. ಅವರು ಸುಮ್ಮನೆ ತಮಾಷೆಗಾಗಿ ಕಾರ್ ಹೇಳೋಕ್ಕೆ ಕಮೆಂಟ್ ಮಾಡಿರ್ತಾರೆ. ಇದಕ್ಕೆ ರಕ್ಷಿತಾ ಮತ್ತು ರಾಘು ಅವರು ಒಂದು ಸ್ಮೈಲ್ ಎಮೋಜಿ ಹಾಕಿ ಲೈಟಾಗಿ ತಗೊಂಡಿದ್ದಾರೆ. ಆದರೆ ಗಿಲ್ಲಿ ಅವರ ಫ್ಯಾನ್ಸು ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ ಮ್ಯೂಟೆಂಟ್ ರಘು ಅಂತ ಹೇಳ್ಬೋದು. ಕಮೆಂಟ್ ಬಾಕ್ಸ್ನಲ್ಲಿ ಕೆಟ್ಟದಾಗಿ ಕಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಿಮ್ಮ ವಿಡಿಯೋಗಳಿಗೆ ವ್ಯೂಸ್ ಬರಲಿ ಅಂತ ಪ್ರತಿ ಸಲ ಗಿಲ್ಲಿ ಹೆಸರನ್ನ ಯಾಕೆ ಎಳೆದು ತರ್ತೀರಾ ಅಂತ ಒಬ್ಬರು ಕೇಳಿದರೆ, ಮತ್ತೊಬ್ಬರು ಗಿಲ್ಲಿ ಅವ್ರನ್ನ ಬಳಸ್ಕೊಂಡು ಪ್ರಮೋಷನ್ ಮಾಡೋದನ್ನ ನಿಲ್ಲಿಸಿ ಅಂತ ಇನ್ನೊಬ್ಬರು ಗರಂ ಆಗಿದ್ದಾರೆ. ಗಿಲ್ಲಿ ಫ್ಯಾನ್ಸ್ ವಾದದ ಪ್ರಕಾರ ರಕ್ಷಿತಾ ಅವರಿಗೆ ರಾಘುಗಿಂತ ಗಿಲ್ಲಿ ನಟರಾಜ್ ಅವರೇ ಬೆಸ್ಟ್ ಜೋಡಿ ಅಂತ. ಹಾಗೆ ಇನ್ನೂ ಸ್ವಲ್ಪ ಜನ ಹೇಳಿದ್ದಾರೆ, ಗಿಲ್ಲಿ ಫ್ರೆಂಡ್ಶಿಪ್ನ ಬಿಟ್ಟುಬಿಡಿ, ಅವರು ನಿಮಗೆ ಸೂಟ್ ಆಗಲ್ಲ, ರಾಘು ಅವರು ತುಂಬ ಒಳ್ಳೆ ಹುಡುಗ, ನಿಮಗೆ ಸೂಟ್ ಆಗ್ತಾರೆ ಅಂತ ಹೇಳಿದ್ದಾರೆ. ಸೊ ಗೆಳೆಯರೇ, ನಿಮ್ಮ ಪ್ರಕಾರ ರಕ್ಷಿತಾ ಶೆಟ್ಟಿ ಅವರಿಗೆ ಗಿಲ್ಲಿ ಸೂಕ್ತನಾ ಅಥವಾ ರಾಘವೇಂದ್ರ ಸೂಕ್ತನಾ? ಈ ಅಭಿಮಾನಿಗಳ ವಾರ್ ಬಗ್ಗೆ ನೀವೇನೆಂತೀರಾ? ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.